ಇನ್ನು CNG ದರ ಕೂಡ ಜಾಸ್ತಿ ಆಗಿದೆ, 2 ರೂಪಾಯಿ ಜಾಸ್ತಿ ಆಗಿದೆ. ನಿನ್ನೆ 93 ರೂಪಾಯಿ ಇತ್ತು, ಇವತ್ತು 95 ರೂಪಾಯಿ ಆಗಿದೆ. ಈ CNG ಮೇಲೆ ಯಾರು ಡಿಪೆಂಡ್ ಆಗಿರ್ತಾರೆ ಗೊತ್ತಿರುವಂಥ ಸಂಗತಿ. ಎಲ್ಲ ಟ್ಯಾಕ್ಸಿಯವರು, ಆಟೋದವರು ದಯವಿಟ್ಟು ನಮ್ಮ ಬಗ್ಗೆ ಕರುಣೆ ತೋರಿಸಿ ಅಂತ ಅವ್ರು ಕೇಳ್ಕೊಳ್ತಾ ಇದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಅರುಣ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಪೆಟ್ರೋಲ್ ಡೀಸೆಲ್ ದರದ ಬೆನ್ನಲ್ಲೇ CNG ದರವು ಸಹ ಮಧ್ಯರಾತ್ರಿಯಿಂದನೇ ಏರಿಕೆಯಾಗಿರುವಂಥದ್ದು. ಸದ್ಯ ನಾನು ಶಾಂತಿನಗರದ ಡಬಲ್ ರಸ್ತೆಯಲ್ಲಿರುವಂತಹ ಗಿಲ್ ಗ್ಯಾಸ್ನ ಮುಂಭಾಗದಲ್ಲಿದ್ದೀನಿ. ಅಂದರೆ ಸರಿಸುಮಾರಾಗಿ 2 ರೂಪಾಯಿ ಏರಿಕೆ ಆದ ಬೆನ್ನಲ್ಲೇ ಒಂದು ಕಡೆ ಸವಾರರು ಸಹ ಆಕ್ರೋಶವನ್ನು ಹೊರಹಾಕ್ತಿರುವಂಥದ್ದು. ಅಂದರೆ ಕೇಂದ್ರ ಸರ್ಕಾರದಿಂದ ಕಳೆದ 10 ದಿನಗಳಿಂದ 2 ಬಾರಿ ಏರಿಕೆಯಾಗಿದೆ, ನಾವು ಜೀವನ ನಡೆಸೋದು ಕಷ್ಟಕರ ಆಗ್ತಿದೆ ಅಂತಲೂ ಸಹ ಇಲ್ಲಿನ ಗಾಡಿಯ ಸವಾರರು ಹೇಳ್ತಿರುವಂಥದ್ದು. ಸದ್ಯ ಅವ್ರನ್ನ ಮಾತಾಡಿಸುವಂಥ ಕೆಲಸ ಮಾಡ್ತೀನಿ. ಸರ್, ಕಳೆದ 10 ದಿನಗಳಿಂದ ಸಂಪೂರ್ಣವಾಗಿ ಬೆಲೆ ಏರಿಕೆ ಆಗ್ತಾ ಇದೆ, ಅದರಲ್ಲೂ ಇವತ್ತು ಕೂಡ 2 ರೂಪಾಯಿ ಬೆಲೆ ಏರಿಕೆ ಆಗಿದೆ. ಇದಕ್ಕೆ ಏನು ಹೇಳ್ತೀರಾ ಸರ್? ಏನ್ ಮಾಡೋದು ಸರ್, ಇದರ ಏನ್ ಮಾಡೋದು, ರೇಟರ್ ಆಗಲಿ ಹೋಗಿ ಒಂದು ಪಕ್ಷ ಇದು ಮಾಡೋಣ. 2 ಅವರ್ 3 ಅವರ್ ಕಾಯಬೇಕು, ನಾವು ಡ್ಯೂಟಿಗೆ ಹೋಗೋಣ ಮಲ್ಗೋಣ, ಯಾವಾಗಲೂ 2 ಅವರ್. ಮೊನ್ನೆ 2 ಅವರ್ ಕಾದಿದ್ದೀನಿ. ರೇಟು ಜಾಸ್ತಿ ಆಯಿತು, ಬೇಜಾರು ಆಗಿದ್ದು. ಒಂದು ಜಾಸ್ತಿ ಯಾರು ಬೇಗ ಸಿಗಲ್ವಲ್ಲ ನಮಗೆ CNG. 2 ಅವರ್ 3 ಅವರ್ ಕ್ಯೂ ಅನ್ ಹಿಂಗಾಗಬೇಕು. ಏನು ಮಾಡೋದು, ನಮ್ಮ ಡ್ಯೂಟಿನೇ ಮಾಡೋಣ ಮಲ್ಗೋಣ, ಯಾಕೆ ಬೇಕು ಅನ್ಸ್ಬಿಟ್ಟಿದ್ದು ನಮಗೆ. ಈಗ ಇದೇ ಥರ ಮುಂದಿನ ದಿನಗಳಲ್ಲಿ ರೇಟ್ ಜಾಸ್ತಿ ಆದರೆ ನಿಮ್ಮ ಜೀವನ ನಡೆಸೋದು ಎಷ್ಟು ಕಷ್ಟ ಆಗುತ್ತೆ? ಏನು ಜೀವನ ನಡೆಸೋದು ಬಿಡ್ರಿ ಸರ್. ಅದಕ್ಕೆ ಯಾವ್ದಾದ್ರು ಕೂಲಿ ಮಾಡೋದಿದ್ರೆ ಊರ ಕೂಲಿ ಮಾಡೋದಿತ್ತಲ್ಲ ಅದೇ ಬೆಸ್ಟು ಅನ್ಸ್ಬಿಡುತ್ತೆ. ಯಾರಿಗೆ ಬೇಕು ಬೆಂಗಳೂರು ಸವಾಸ, ಕಾರ್ ಮಾಡೋದು ಬೇಡ, ಏನು ಬೇಡ ಅನ್ಸ್ಬಿಡುತ್ತೆ ಸರ್. ಬೆಂಗಳೂರು ಜೀವನನೇ ಬೇಡ ಅನ್ಸುತ್ತೆ. ಈ ಥರ ಎಲ್ಲರೂ ರೇಟ್ ಐತೆ ಸರ್, ಏನು ಮಾಡ್ಬೇಕು ಹೇಳಿ. ಏನು ಸರ್ಕಾರ ಏನೋ ಒಂದು ಗೊತ್ತಾಗ್ತಿಲ್ಲ. ಇದನ್ನೇ ನಂಬ್ಕೊಂಡು ನಿಮ್ಮ ಕುಟುಂಬನೂ ಇರುತ್ತೆ. ಅದೇ ನಾವು ಈ ಕುಟುಂಬ ಎಲ್ಲ ಹೆಂಗೆ ನಡೆಸ್ಬೇಕು ಹೇಳ್ರಿ. ನಾವು ಮಲಗೋದಾರೆ ಹೆಂಗೆ 2 ಅವರ್ ಡ್ಯೂಟಿ ಮಾಡ್ತೀವಿ, 2 ಅವರ್ 3 ಅವರ್ ಕಾಯಬೇಕು CNGಗೆ. ಹಂಗಾಗಿ ಇದಿಷ್ಟು ಇಲ್ಲಿನ ಸವಾರರು ಹೇಳ್ತಿರುವಂಥದ್ದು. ಯಾಕಂದರೆ ಕಳೆದ 2 ದಿನಗಳಿಂದನೂ ಸಹ CNG ಬಂಕ್ ಮುಂದೆ ಕಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರಿಸುಮಾರಾಗಿ 1 ರಿಂದ 2 ಗಂಟೆ ಕಾದರೂ ಸಹ CNG ಸಿಗುವಂಥ ಸಾಧ್ಯತೆ ಕಡಿಮೆ ಇದೆ. ಅಂದರೆ ಈ ಮುಂದಿನ ದಿನಗಳಲ್ಲೂ ಇನ್ನಷ್ಟು ಕಷ್ಟ ಆಗ್ಬೋದು ಅಂತೇಳಿ ಇಲ್ಲಿನ ಸವಾರರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಚರಣ್ ಸಿಂಗ್ ಜೊತೆ ಅರುಣ್ ಕುಮಾರ್, TV9 ಬೆಂಗಳೂರು. ಇನ್ನು ಗ್ಯಾಸ್ಗೂ ಕೂಡ ಪರದಾಟ ಶುರುವಾಗಿದೆ. ಹಾಸನ ಜಿಲ್ಲೆಯಲ್ಲಿ ಗೃಹ ಬಳಕೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಹೀಗಾಗಿ ಸಾಲಾಗಿ ನಿಂತಿದ್ದಾರೆ ಜನ. ಆಲೂರಿನ ಭಾರತ್ ಗ್ಯಾಸ್ ಏಜೆನ್ಸಿ ಬಳಿ ನೋಡಿ ಹೆಂಗೆ ಸಿಲಿಂಡರ್ಗಳನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಗ್ಯಾಸ್ ಲಾರಿಗಳು ಬರ್ತವೆ ಅಂತಂತಂದರೆ ಜನ ಬಂದರು ಅಂತಲೇ ನೋಡಿ, ಹೆಣ್ಣುಮಕ್ಕಳು ಸಿಲಿಂಡರ್ಗಳನ್ನು ಹೊತ್ಕೊಂಡ್ಬರ್ತಿರುವಂಥ ರೀತಿ ಇದು. ಗಂಟೆಗಟ್ಟಲೆ ಕಾಯಬೇಕಾಗಿದೆ ಅಂಥ ಸ್ಥಿತಿ ಇದೆ. ನೋಡಿ, ಅಲ್ಲಿ ನಿಂತಹ ವೆಹಿಕಲ್ಗಳು ನೋಡಿ, ಅಲ್ಲಿರುವಂಥ ಜನರನ್ನು ನೋಡಿ. ಹಾಸನ ಜಿಲ್ಲೆಯ ಆಲೂರಿನ ದೃಶ್ಯಾವಳಿಗಳಿವು. ಇಂಧನ ದರ ಏರಿಕೆ ಆಗಿರುವಂಥದ್ದು ಜನ ಕಂಗೆಟ್ಟಿದ್ದಾರೆ. ಪ್ರತಿ ಲೀಟರ್ ಪೆಟ್ರೋಲ್ಗೆ 87 ಪೈಸೆ ಜಾಸ್ತಿ ಆಗಿದೆ, ಪ್ರತಿ ಲೀಟರ್ ಡೀಸೆಲ್ಗೆ 91 ಪೈಸೆ ಜಾಸ್ತಿ ಆಗಿದೆ. 10 ದಿನದಲ್ಲಿ ಇಂಧನ ದರ 5 ರೂಪಾಯಿ ಜಾಸ್ತಿ ಆಗಿದೆ. ಬೆಂಗಳೂರಿನಲ್ಲಿ 108 ರೂಪಾಯಿ ಇದೆ. ಡೀಸೆಲ್ ದರ 95 ರೂಪಾಯಿ 99 ಪೈಸೆ, ಅಂದರೆ ಹೆಚ್ಚು ಕಡಿಮೆ 96 ರೂಪಾಯಿ. ಇನ್ನು ಬೆಲೆ ಏರಿಕೆ ನಡುವೆ ಡೀಸೆಲ್ ಖರೀದಿಗೆ ಪರದಾಟ ಕೂಡ ಶುರುವಾಗಿದೆ. ಡೀಸೆಲ್ ತಗೊಳ್ಳಿಕ್ಕೆ ರೈತರು ಮುಗಿಬಿದ್ದಿದ್ದಾರೆ. ಈ ಪಂಪ್ ಸೆಟ್ ಆಗಿರ್ಬೋದು, ಟ್ರ್ಯಾಕ್ಟರ್ ಆಗಿರ್ಬೋದು, ಅದಕ್ಕೆಲ್ಲದಕ್ಕೂ ಕೂಡ ಬೇಕು ಡೀಸೆಲ್. ತಾಲೂಕು ಪಂಚಾಯಿತಿ ಮುಂದೆ ಇರುವಂಥ ಬಂಕ್ನಲ್ಲಿ ಕ್ಯೂ ನಿಂತಿದ್ದಾರೆ. ಸಾಲು ಕ್ಯಾನ್ಗಳನ್ನ ಹಿಡ್ಕೊಂಡು ನಿಂತಿರೋದನ್ನು ನಾವು ತೋರಿಸ್ತಾ ಇದ್ದೀವಿ. ಹಾವೇರಿಯ ದೃಶ್ಯಾವಳಿಗಳಿವು. ಅವರಿಗೆ 108 ಸಂಗತಿಗಳು. ಇವಾಗಂತೂ ಎಲ್ಲರೂ ಕೂಡ ಟ್ರ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುವಂಥವ್ರು. ಟ್ರ್ಯಾಕ್ಟ್ರಿಗೆ ಡೀಸೆಲ್ಲೇ ಇರಲಿಲ್ಲ ಅಂತಂದರೆ ನಾವೇನು ಮಾಡಬೇಕು ಅನ್ನೋದು ಅವರ ಪ್ರಶ್ನೆ. ಸಪ್ಲೈ ಇಶ್ಯೂ ಕರೆಕ್ಟ್ ಇದೆ, ಸಪ್ಲೈ ಅದನ್ನು ಲಿಮಿಟ್ ವೈಗೆ ಕೊಡ್ರಿ ಅಂತಿದ್ದಾರೆ. ಎಲ್ಲ ಈಗ ಪರ್ಚೇಸ್ ರೇಟ್ ಎಲ್ಲ ಜಾಸ್ತಿ ಆಗಿದ್ದರಿಂದ ಸರ್ಕಾರ ಆಯಿಲ್ ಕಂಪ್ನಿ ರೇಟ್ ಹೆಚ್ಚು ಮಾಡೋಕ್ಕೆ ಕೊಟ್ಟಿಲ್ಲ. ಸೊ ಲಾಸ್ನಾಗ ನಡೆಸ್ತಿದ್ದಾರೆ. ಆ ಲಾಸ್ನಾಗ ನಡೆಯೋದಕ್ಕೆ ಈಗ ನಾವು ಲಾಸ್ ನಡೆದ್ಕೊಳ್ಳಿ ಏನು ಮಾಡ್ತೀವಿ, ಮಿತವಾಗಿ ಖರ್ಚಿಗೆ ಕಮ್ಮಿ ಮಾಡ್ತೀವಿ. ಹಂಗೆ ಕಂಪ್ನಿಯವರು ಸಪ್ಲೈಯನ್ನು ಕಮ್ಮಿ ಮಾಡ್ಯಾರ. ಕಮ್ಮಿ ಅಂದ್ರೆ ಪೂರ ನಿಲ್ಲಲ್ಲ, ಲಿಮಿಟ್ ತೋರಿ ಅಂತ ಅವ್ರಿಗೂ ಅದ ಕಂಟ್ರೋಲ್. ಹಾಗಾಗಿ ಜನಕ್ಕೂ ಲಿಮಿಟ್ ತೊಗೋರಿ ಅಂತ ಹೇಳ್ಯಾರ. ಆ ಕಂಟ್ರೋಲ್ ಮಾಡೋ ಟೈಮು ಸೀಸನ್ ಟೈಮ್ ಒಂದೇ ಬಂದಿದ್ದಕ್ಕೆ. ಆಮೇಲೆ ಮೊದಲೇ ಇಲ್ಲಿ ನಮ್ಮ ಬಂಕ್ ಯಾವಾಗಲೂ ರಶ್ ಆಗಲ್ಲ, ನಮ್ಮದು ಸೇಲ್ಸ್ ಕಮ್ಮಿ. ಇವತ್ತು ಎಲ್ಲ ಹಳ್ಳಿ ಸುತ್ತಮುತ್ತಲ ಕಡೆ ಇಲ್ಲಾರ್ದ ಕಡೆ ನಮಗೆ ಬಂದಂಗೆ ನಾವು ಹೆಂಗಂದ್ರೆ
ಕ್ಯಾನಲ್ಲಿ ಕೊಡೋಕೆ ಇದು ಐತೆ ಎಲ್ಲಿ ಗೊತ್ತಿಲ್ಲ, ಜನ ಬಂದಾರ್ರಿ ಹಾಕಾಕತ್ತಾರ, ನಮ್ಮ ಟ್ಯಾಂಕರ್ ಹೊರಗೆ ಹಾಕ ಬಿಟ್ಟಿಲ್ಲ ಬೆಳಗ್ಗೆ, ಬೇಡ ಅಂತ ಏನು ಹೇಳಿ ಯಾರು ಕೇಳ, ಇಲ್ಲಿ ಸರ್ಕಾರ ಆದೇಶ ಮಾಡಿ ಯಾರು ಸರ್ಕಾರದವ್ರು ಇದ್ರೆ ನಮಗೂ ಅನುಕೂಲ ಆಕೈತೆ ರೀ, ಕರೆಕ್ಟ್ ಇಲ್ಲ ರೀ. ಸೊ ಪ್ರಾಕ್ಟಿಕಲ್ ಫೀಲ್ಡ್ನೇ ಆಗೋದು ಬೇರೆ ಇದಾಗೋದು. ಈಗ ನೋಡಿರಿ ಇನ್ನೊಂದು ಆಂಬುಲೆನ್ಸ್ ಬಂದು ಬೆಳಗ್ಗೆ ಆಂಬುಲೆನ್ಸ್ ಬಂದು ಟ್ಯಾಂಕರ್ ಬಂದು ಹೊರಗೆ ಹಾಕಿ ಕೊಡಲಿಲ್ಲ. ಸೊ ಕ್ಯಾನ್ನಾಗ ಒಯ್ಬೇಡ್ರಿ ಅಂದ್ರೆ ಯಾರು ಹೇಳೋಕ್ಕಿಲ್ಲ, ಹೇಳೋರಿಲ್ಲ, ಕೇಳೋರು ಯಾರು ಇಲ್ಲ. ಆಂಬುಲೆನ್ಸ್ ಹಾಕಿ ಕಳಿಸಿದ್ದೀವಿ, ಅದೇ ಹೇಳಿದ್ರಿ ಅಂದರೆ ಬಂದು ಎಲ್ಲ ಸ್ಟಕ್ ಆಗಿದೆ, ಅವ್ನು ಹೊರಗೆ ಹಾಕ್ಬೇಕಲ್ಲ, ಆದರೆ ಕ್ಯಾನ್ ಸರ್ಸಿ ಆಂಬುಲೆನ್ಸ್ ಹೊರಗೆ ಹಾಕಕ್ಕೆ ಒಂದು ತಾಸು ಆತ. ಸೊ ಕ್ಯಾನ್ ಮತ್ತು ಈಗ ಹಳ್ಳಿ ಜನ ಕ್ವಶನ್ ಏನು ಮಾಡ್ತಾರಂದ್ರೆ